ಕರ್ನಾಟಕದ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಅಭ್ಯರ್ಥಿಗಳ ಪ್ರಮೋಷನ್ನು ಅಥವಾ ಪದೋನ್ನತಿಗೆ ನಡೆಸಿರುವಂಥ ರೈಲ್ವೆ ಇಲಾಖೆಯ ಪರೀಕ್ಷೆಗಳನ್ನು ಏನಿವತ್ತು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ನಡೆಸ್ತಾ ಇದೆ. ಕೇವಲ ಹಿಂದಿ ಇಂಗ್ಲೀಷಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಕನ್ನಡದ ಅಭ್ಯರ್ಥಿಗಳ ಬಾಯಿಗೆ ಮಣ್ಣು ಹಾಕುವಂಥ ಕೆಲಸವನ್ನು ರೈಲ್ವೆ ಇಲಾಖೆ ಮಾಡಿದೆ. ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಕೊಡುವಂಥ ಕಾನೂನಿದ್ರೂ ಕೂಡ ಕಾನೂನನ್ನು ಗಾಳಿಗೆ ತೂರಿ ಬೆಂಗಳೂರು, ಹುಬ್ಬಳ್ಳಿ ಮತ್ತು ಮೈಸೂರು ವಲಯದಲ್ಲಿ ಪರೀಕ್ಷೆ ನಡೆಸ್ತಾ ಇದೆ. ಅನುಕಂಪದ ಆಧಾರದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಮತ್ತು ಡಿ ಗ್ರೂಪ್ ಮತ್ತು ಸಿ ಗ್ರೂಪಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕನ್ನಡ ಬಿಟ್ಟರೆ ಅವ್ರಿಗೆ ಹಿಂದಿನೂ ಬರಲ್ಲ, ಇಂಗ್ಲೀಷು ಬರಲ್ಲ. ಆದರೆ ಉತ್ತರ ಭಾರತದಲ್ಲಿ ಮಾಡುವಂಥ ಪರೀಕ್ಷೆಗಳನ್ನು ಹಿಂದಿ ಇಂಗ್ಲೀಷಲ್ಲಿ ಮಾಡೋದ್ರಿಂದ ಅವ್ರು ಹಿಂದಿಲಿ ಬರೆದು ಪ್ರಮೋಷನ್ ತಗೊಂಡು ಹೆಚ್ಚಿನ ಸಂಬಳ ಪಡೆಯುವಂಥ ಮತ್ತು ಉನ್ನತ ಹುದ್ದೆಗೆ ಹೋಗುವಂಥ ಅವಕಾಶ ಆಗ್ತಾಯಿದೆ. ಯಾಕೆ ಕನ್ನಡಿಗರು ತೆರಿಗೆ ಕಟ್ಟಲ್ವ? ಅತಿ ಹೆಚ್ಚು ತೆರಿಗೆ ಕಟ್ಟುವಂಥ ರಾಜ್ಯ ಕರ್ನಾಟಕ. ನಾವು ದೇಶದ ಒಕ್ಕೂಟ ವ್ಯವಸ್ಥೆ ಇರಲಿಲ್ವಾ? ಕರ್ನಾಟಕದ ಮತದಾರರು ಮತ ಹಾಕಲ್ವಾ? ಈ ಪ್ರಶ್ನೆ ಕರ್ನಾಟಕ ರಾಷ್ಟ್ರ ಸಮಿತಿ ಅಧ್ಯಕ್ಷರು ನಾರಾಯಣಗೌಡರು ಕಳೆದ 25 ವರ್ಷಗಳಿಂದ ಕೇಂದ್ರ ಸರ್ಕಾರವನ್ನು ಕೇಳ್ಕೊಂಡು ಬಂದಿದ್ದಾರೆ. ಇವತ್ತು ಕೇಂದ್ರ ರೈಲ್ವೆ ಇಲಾಖೆಯಲ್ಲೇ ಕೆಲಸ ಮಾಡ್ತಿರುವಂಥ ರೈಲ್ವೆಯ ಕನ್ನಡದ ಅಭ್ಯರ್ಥಿಗಳ ಬಾಯಿಗೆ ಮಣ್ಣು ಹಾಕುವಂಥ ಕೆಲಸ ರೈಲ್ವೆ ಇಲಾಖೆ ಮಾಡಿದೆ.